ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಸಾಮಾನ್ಯವಾಗಿ ಯೋನಿ ಸಡಿಲ ಸಮಸ್ಯೆಯನ್ನು ಹಲವಾರು ಹೆಂಗಸರು ಅನುಭವಿಸುತ್ತಿದ್ದಾರೆ. ಇದಕ್ಕೆ ಏನು ಕಾರಣ? ಸಡಿಲಗೊಂಡ ಯೋನಿ ಬಿಗಿಗೊಳಿಸಲು ಏನು ಮಾಡಬೇಕು? ಈ ವಿಡಿಯೋದಲ್ಲಿನ ಮಾಹಿತಿ ಕುತೂಹಲಕಾರಿಯಾಗಿದ್ದು, ಹೀಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಹಲವು ಮಹಿಳೆಯರ ಪಾಲಿಗೆ ಗರ್ಭಾವಸ್ಥೆ ಮತ್ತು ಹೆರಿಗೆಯ ಕಾರಣದಿಂದಾಗಿ ಯೋನಿ ಸಡಿಲಗೊಳ್ಳುವ ಸಮಸ್ಯೆ ಬಹುದೊಡ್ಡ ತೊಂದರೆಯಾಗಿ ಪರಿಣಮಿಸುತ್ತದೆ. ಇದರಿಂದ ಸಂಗಾತಿ ನಮ್ಮಿಂದ ದೂರವಾಗಬಹುದೆಂಬ ಭಯ ಕಾಡುತ್ತದೆ. ಹೀಗಾದಾಗ ಇಂತಹ ಸಂದರ್ಭದಲ್ಲಿ ಟ್ಯಾಬ್ಲೆಟ್ಸ್ ತಿಂದು ಆರೋಗ್ಯ ಹದಗೆಡಿಸಿಕೊಳ್ಳಬೇಕಾಗಿಲ್ಲ. ಹೌದು, ಹಾಗಿದ್ರೆ ಯೋನಿಯನ್ನು ನೈಸರ್ಗಿಕ ರೀತಿಯಲ್ಲಿ ಬಿಗಿಗೊಳಿಸುವುದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ. ಸ್ನೇಹಿತರೆ, ಮಹಿಳೆಯರ ಜನನಾಂಗವನ್ನು ಯೋನಿ ಎಂದು ಕರೆಯುತ್ತಾರೆ. ಯೋನಿಯು ಗರ್ಭಾಶಯವನ್ನು ಬಾಹ್ಯ ದೇಹಕ್ಕೆ ಸಂಪರ್ಕಿಸುತ್ತದೆ. ದೇಹದ ಉಳಿದ ಭಾಗಗಳನ್ನು ಕಾಪಾಡಿಕೊಳ್ಳುವುದು, ಸ್ವಚ್ಛವಾಗಿಟ್ಟುಕೊಳ್ಳುವುದು ಎಷ್ಟು ಮುಖ್ಯವೋ ಯೋನಿಯ ಆರೋಗ್ಯವನ್ನು ನೋಡಿಕೊಳ್ಳುವುದು ಅಷ್ಟೇ ಮುಖ್ಯ ಆಗಿದೆ. ಅಂದ ಹಾಗೆ ಮಹಿಳೆಯರು ಜನನಾಂಗದ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಾರೆ. ಅವುಗಳಲ್ಲಿ ತುರಿಕೆ, ಹಠಾತ್ ಸ್ರಾವ, ಬಿಳಿ ಸ್ರಾವ, ದುರ್ವಾಸನೆ, ಜನನಾಂಗದ ನೋವು ಹೀಗೆ ಅನೇಕ ಸಮಸ್ಯೆ ಕಾಡುತ್ತದೆ. ಅಲ್ಲದೆ ಗರ್ಭಾವಸ್ಥೆ ಮತ್ತು ಹೆರಿಗೆಯ ಕಾರಣದಿಂದಾಗಿ ಯೋನಿ ಸಡಿಲಗೊಳ್ಳುವುದು ಸಾಮಾನ್ಯ ಸಮಸ್ಯೆಯಾಗಿದೆ. ಹಾಗಿದ್ರೆ ಹೇಗೆ ಸಡಿಲಗೊಂಡ ಯೋನಿಯನ್ನು ಬಿಗಿಗೊಳಿಸುವುದು ಅಂತ ನೋಡೋದಾದ್ರೆ, ಹೆಂಗಸರು ತಾಯಿಯಾದ ನಂತರ ವಯಸ್ಸಾಗುವ ಪ್ರಕ್ರಿಯೆ ಯೋನಿಯು ಸಡಿಲಗೊಳ್ಳಲು ಕಾರಣವಾಗುತ್ತದೆ. ಯೋನಿಯಲ್ಲಿ ಕಡಿಮೆ ನಯಗೊಳಿಸುವಿಕೆ ಇರುತ್ತದೆ. ಆದರೆ ವರ್ಕೌಟ್ ಮಾಡುವ ಮೂಲಕ ಈ ಸಮಸ್ಯೆಯನ್ನು ಹೋಗಲಾಡಿಸಬಹುದು. ಹಾಗಾಗಿ ಆ ವ್ಯಾಯಾಮಗಳು ಯಾವುವು ಅಂದ್ರೆ, ಸ್ಕ್ವಾಟ್ಸ್ ವ್ಯಾಯಾಮವು ಯೋನಿ ಪ್ರದೇಶವನ್ನು ಟೋನ್ ಮಾಡಲು ಸಹಾಯ ಮಾಡುತ್ತದೆ. ಇದನ್ನು ಮಾಡಲು ನೀವು ನಿಮ್ಮ ಕಾಲುಗಳನ್ನು ಹಿಗ್ಗಿಸಿ ಮತ್ತು ಸೊಂಟವನ್ನು ನೇರವಾಗಿ ನಿಲ್ಲಿಸಿ. ನೀವು ಬೆಂಚ್ ಮೇಲೆ ಕುಳಿತಿರುವಂತೆ ಮೊಣಕಾಲುಗಳನ್ನು ಬಗ್ಗಿಸಿ. ಆಮೇಲೆ ಎದ್ದು ನಿಂತು ಕೆಲವು ಕ್ಷಣ ನಿಂತ ನಂತರ ಮತ್ತೆ ಹೀಗೆ ಕುಳಿತುಕೊಳ್ಳಿ. ನೀವು ಈ ಸ್ಥಾನವನ್ನು 5 ರಿಂದ 10 ಬಾರಿ ಮಾಡಿ. ಅದರಂತೆ ಕಾಲುಗಳನ್ನು ಮೇಲಕ್ಕೆತ್ತಿ ಮಾಡುವ ವ್ಯಾಯಾಮ. ಇದನ್ನು ಮಾಡಲು ನೀವೆಯ ನೆಲದ ಮೇಲೆ ಮಲಗಿ ಮತ್ತು ಗೋಡೆಯ ವಿರುದ್ಧ ನಿಮ್ಮ ಪಾದಗಳನ್ನು ಮೇಲಕ್ಕೆತ್ತಿ. ಇದರ ನಂತರ 2 ಕಾಲುಗಳನ್ನು ಒಂದರ ನಂತರ ಒಂದರಂತೆ ಮೇಲಕ್ಕೆ ಮತ್ತು ಕೆಳಕ್ಕೆ ಇಳಿಸಿ. ಈ ವ್ಯಾಯಾಮ ಸ್ನಾಯುಗಳನ್ನು ಬಲಪಡಿಸುತ್ತದೆ ಮತ್ತು ಯೋನಿಯಲ್ಲಿ ಬಿಗಿತ ಇರುತ್ತದೆ. ಸ್ನೇಹಿತರೆ, ಮೆಡಿಸಿನ್ ಬಾಲ್ ಸೆಟಪ್ಗಳು. ಇದು ಫ್ಲಾಟ್ ಹೊಟ್ಟೆಯನ್ನು ಪಡೆಯಲು ಸಹಾಯ ಮಾಡುತ್ತದೆ. ಇದರೊಂದಿಗೆ ಯೋನಿಯಲ್ಲಿ ಬಿಗಿತವನ್ನು ತರುತ್ತದೆ. ಈ ವ್ಯಾಯಾಮವನ್ನು ಮಾಡಲು ನೀವು ಮೊದಲು ಮೊಣಕಾಲುಗಳ ಮೇಲೆ ಕುಳಿತುಕೊಳ್ಳಿ. ಪಾದಗಳನ್ನು ನೆಲದ ಮೇಲೆ ಇರಿಸಿ ಮತ್ತು ಹಿಂಭಾಗವನ್ನು ಗೋಡೆಗೆ ಇರಿಸಿ. ಹಲವು ದಿನಗಳ ಕಾಲ ಈ ವ್ಯಾಯಾಮವನ್ನು ಮುಂದುವರಿಸುವುದರಿಂದ ಯೋನಿಯ ಆರೋಗ್ಯ ಚೆನ್ನಾಗಿರುತ್ತದೆ. ಸ್ನೇಹಿತರೆ, ನೋಡಿದ್ರಲ್ಲ ಯಾವೆಲ್ಲ ವ್ಯಾಯಾಮ ಮಾಡುವುದರಿಂದ ಸಡಿಲಗೊಂಡ ಯೋನಿ ಬಿಗಿಯಾಗುತ್ತದೆ ಅಂತ. ಇದೇ ತರಹದ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.